ನನ್ನನ್ನು ಕರೆಸಿದ ಕಾರಣ ಹೇಳು. ನಿನ್ನ ಪ್ಲಾನಿನ ಕಾಯಕ ಮುಗಿಸಿ ಬಾಂಬೆ ಡೀಲರ್ ಡೀಲ್ ಮುಗಿಸಲು ಹೋಗ್ಬೇಕು ನಾನು. ನೋಡು ಮೋನಿಕಾ, ನೀನು ಈ ಶ್ರೀಮಂತ ವಜ್ರಕಾಂತನ ಸ್ನೇಹ ಬೆಳೆಸಬೇಕು. ಅವನು ನೀನಾಡಿಸುವ ಗೊಂಬೆಯಂತೆ ಆಗಬೇಕು. ಮುಂದೆ ನನ್ನದು ನನ್ನ ಗೌಪ್ಯ ತಳದಲ್ಲಿ ತಿಳಿಸುತ್ತೇನೆ, ಬೇಗನೆ ಬಂದು ಬಿಡು. ನಿನ್ನೊಂದಿಗೆ ರಾತ್ರಿಗಳು ಕಳೆದು ಅದೆಷ್ಟು ದಿನಗಳು ಗತಿಸಿ ಹೋದವು. ನಿನ್ನ ಹಿಂದ ನಡೆಯಲಿ ರಾಸಲಿ ಶೆಹಲಿ ಚದುರಂಗದಾಟ. श्यामे श्यामे शक्कर नहीं तो पीने के लिए क्या मजा, पेड़ पे लड़की नहीं तो सोने के लिए क्या मजा. जा ಬೆಂಕಿ तू जा. ಹೆಣ್ಣು ಒಲಿದರೆ ನಾರಿ, ಮುಡಿದರೆ ಮಹಾಮಾರಿ. ನಿನ್ನ ಜೊತೆಲಿದ್ದು ಶ್ರೀಮಂತರ ಆಸ್ತಿ ದೋಚಿಕೊಂಡು ಹೋಗುವುದೇ ನನ್ನ ಗುರಿ. ಈ ಮೋನಿಕಾ ಒಂದೇ ಹಕ್ಕಿಗೆ ಕಾಳು ಹಾಕೊಳ್ಳಲ್ಲ, ಅದು ನನ್ನ ಜೈಮಾನದಲ್ಲೇ ಇಲ್ಲ. ಹಿಂದೆ ಕಾಲೇಜ್ನಲ್ಲಿ ನಾನು ಪ್ರೀತಿ ಮಾಡುವ ಸೂರ್ಯ ನನ್ನ ಪ್ರೀತಿಯ ಕಾಯಕದಿಂದ ಪಾಷಾಣದಿಂದ ನುಣುಚಿಕೊಂಡು ಹೋದ. ಈಗ ಸೂರ್ಯನೂರಿಗೆ ಬಂದಿದ್ದೇನೆ ಅಂದ ಮೇಲೆ ಪ್ರೀತಿಯ ಬಲೆಗೆ ಬೀಳಿಸಿಕೊಳ್ಳಲೇಬೇಕು. ನಾನು ಅಂದುಕೊಂಡಂತೆ ನನ್ನ ಹಳೆ ಪ್ರೇಮಿ ಇತ್ತ ಕಡೆನೇ ಬರ್ತಾ ಇದ್ದೇನೆ. ಮೊದಲ ಭೇಟಿಯಲ್ಲಿ ತೋರಿಸಿ ಅವನಿಗೊಂದು ಝಲಕ್. ಓಹೋ ಮೋನಿಕಾ, ವಾಟ್ ಈಸ್ ದಿಸ್ ಸರ್ಪ್ರೈಸ್? ಹಾಯ್ ಸೂರ್ಯ, ಹೌ ಆರ್ ಯು? ಸುಳ್ಳು ಹೇಳಬೇಡ ಮೋನಿಕಾ, ನನ್ನ ಭೇಟಿಯಾಗಿದೆ ಬಹಳ ದಿನಗಳು ಗತಿಸಿದ್ರು. ಒಂದು ಫೋನ್ ಮಾಡಲು ನೆನಪಿಸಿಕೊಳ್ಳೋದು ನೀನು ನನ್ನ ಭೇಟಿಗೆ ಬಂದಿರೋ ಅಂದ ಮೇಲೆ ನಂಬಲು ಸಾಧ್ಯವೇ? ನಿಜವಾಗ್ಲೂ ಸೂರ್ಯ, ನಿನ್ನ ಜೊತೆ ಕಳೆದ ಹಳೆ ನೆನಪುಗಳು ನೆನಪಾಯ್ತು. ಅದಕ್ಕೆ ನಿನ್ನ ಹುಡುಕಿಕೊಂಡು ನಿಮ್ಮೂರಿಗೆ ಬಂದೆ ನಾನು. ಯಾಕೆ ಮೋನಿಕಾ, ಏನು ವಿಚಾರಿಸ್ತಿರುವೆ? ಸೂರ್ಯ, ಸೂರ್ಯನ ಸುತ್ತ ಭೂಮಿ ಸುತ್ತುತ್ತದೆ ಅಂದ ಮೇಲೆ ಈ ಮೋನಿಕಾ ಭೂಮಿ ಇದ್ದಾಗೆ ಯಾವತ್ತಿದ್ರು ನಿನ್ನ ಸುತ್ತಾನೆ ಸುತ್ತಾ ಇರ್ತಿದ್ದಾಳೆ. ಏನು ಸೂರ್ಯ, ಪೆನ್ ಹಿಡಿಯುವ ಕೈಯಲ್ಲಿ ಜೊತೆಗೆ ಹಿಡ್ದಿದ್ಯಾ, ಬ್ಯಾಗ್ ಹಾಕುವ ಕೈಯಲ್ಲಿ ರೆಟ್ಟಿನೂ ಹಾಕಿದ್ಯಾ ಯಾಕೆ? ನೋಡು ಮೋನಿಕಾ, ಪಕ್ಷಿ ಎಷ್ಟೇ ಮೇಲೆ ಹಾರಿ ಹೋಗಿದ್ರು ಮರಳಿ ತನ್ನ ತಾಯಿ ಗುಡಿಗೆ ಬರಲೇಬೇಕಲ್ವೇ? ಹಾಗೆ ನಾನು BSc ಅಗ್ರಿ ಪದವಿ ಮುಗಿಸಿ ಮರಳಿ ನನ್ನ ಊರಿಗೆ ಬಂದು ಈ ಭೂತಾಯಿನ ಸೇವೆ ಮಾಡುತ್ತಿದ್ದೇನೆ. ನೌಕರಿ ಪಡೆದು ಇನ್ನೊಬ್ಬರ ಮುಂದೆ ಅಂಗಲಾಚಿ ಬೇಡಿಕೊಳ್ಳೋದಕ್ಕಿಂತ ಈ ನನ್ನ ಭೂತಾಯಿನ ಉತ್ತಿ ಬಿತ್ತಿ ಅಮೃತವಾದ ಅವಳ ಮಡಲಿಗೆ ಪವಿತ್ರವಾದ ಬೀಜವನ್ನು ಬಿತ್ತಿ ಅದರಿಂದ ಬರೋ ಫಸಲನ್ನು ಇಡೀ ದೇಶದ ಜನ ಅನ್ನವೆಂದು ಸಿಕ್ಕ ಇಂಥ ಪುಣ್ಯದ ಕೆಲಸ ಈ ಅನ್ನದಾತನಿಂದ ಮಾತ್ರ ಸಾಧ್ಯ. ಮೆಚ್ಚಿದ ರಾಜ, ಈ ನಿನ್ನ ಕಾಯಕವನ್ನು ನನ್ನ ಹೃದಯ ಗೆದ್ದ ರೈತ ಅನ್ನದಾತ ನೀನು. ಕಾಲೇಜ್ ಗೆಳತಿಯನ್ನು ಈ ನಡು ಬೀದಿಯಲ್ಲಿ ನಿಲ್ಲಿಸಿ ಮಾತನಾಡೋದು ಶೌಕವಲ್ಲ. ಬಾ, ನಮ್ಮ ಮನೆಗೆ ಹೋಗೋಣ. ನೋ ಸೂರ್ಯ, ಇನ್ನೊಂದು ಸಾರಿ ಬಂದಾಗ ಭೇಟಿ ಆಗ್ತಾನೆ. ನಾನೀಗ ಹೋಗುತ್ತೇನೆ. ಯಾಕೆ ಮೋನಿಕಾ, ಈ ಬಡ ರೈತನ ಗುಡಿಸಲಿಗೆ ಬರಲು ಸಂಕೋಚವೇ? ಚೇಚೆ, ಹಾಗೇನಿಲ್ಲ ಸೂರ್ಯ. ನಾನೀಗ ಒಬ್ಬ VFನ್ನು ಪರ್ಸನಲ್ ಆಗಿ ಭೇಟಿಯಾಗಲು ಬಂದಿದ್ದೇನೆ. ಅದಕ್ಕೆ ನನಗೆ ಹೊತ್ತಾಗುತ್ತೆ, ನಾನಿನ್ನು ಹೋಗಿ ಬಾಯ್. ಹುಚ್ಚು ಹುಡುಗಿ ತನ್ನ ಮನಸ್ಸಿಗೆ ಬಂದಂತೆ ಮಾತನಾಡ್ತಾಳೆ. ಮೋನಿಕಾ, ಶ್ರೀಮಂತಿಕೆಯಲ್ಲಿ ಮರೆದ್ರು ಈ ನನ್ನ ಸ್ನೇಹ ಪ್ರೀತಿ ಮರೆತಿಲ್ಲ.